ಆತ ಹಣ್ಣುಗಳ ರಾಜ. ಆತನ ರುಚಿ ಸವಿಯೋದಕ್ಕೆ ಜನ ಕಾತುರದಿಂದ ಕಾಯ್ತಾ ಇರ್ತಾರೆ. ಆದರೆ ಇನ್ನು ಮೇಲೆ ನಿಮ್ಗೇನಾದರೂ ತಾಜಾ ಮಾವಿನ ಹಣ್ಣು ಬೇಕಾದರೆ ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ಜಸ್ಟ್ ಬುಕ್ ಮಾಡಿದ್ರೆ ಸಾಕು, ಪೋಸ್ಟ್ನಲ್ಲಿ ಮನೆ ಬಾಗಿಲಿಗೆ ತಲುಪಿಸ್ತಾರೆ. ಹಾಗಾದರೆ ಏನಿದು ಪೋಸ್ಟ್ ಮ್ಯಾಂಗೋ ಸ್ಟೋರಿ ಅಂತೀರಾ? ಟೇಕ್ ಅ ಲುಕ್. ತಾಜಾ ಮಾವಿನ ರುಚಿ ಸವಿಯೋದಕ್ಕೆ ನೋ ವೇಟ್. ಜಸ್ಟ್ ಬುಕ್ ಮಾಡಿ ಸಾಕು, ಮನೆಗೆ ಬರುತ್ತೆ ರಸಮಾವು. ರೈತರಿಂದ ನೇರವಾಗಿ ಗ್ರಾಹಕರಿಗೆ ರಸಪೂರಿ ಹಣ್ಣು. ಎರಡ್ 2019ರಲ್ಲಿ ಇಡೀ ದೇಶವೇ ಕೋವಿಡ್ನಿಂದ ತತ್ತರಿಸಿತ್ತು. ಆದ್ರೆ ಕೋವಿಡ್ನಲ್ಲೂ ಖುಷಿ ವಿಷಯ ಅಂದ್ರೆ ಆನ್ಲೈನ್ ಡೆಲಿವರಿ. ಕೋವಿಡ್ ಸಮಯದಲ್ಲಿ ರೈತರಿಗೂ ಹಾಗೂ ಗ್ರಾಹಕರಿಬ್ಬರಿಗೂ ಸಹಕಾರಿಯಾಗುವಂತೆ ಕರ್ನಾಟಕ ಮಾವು ಅಭಿವೃದ್ಧಿ ನಿಗಮ ಮತ್ತು ಅಂಚೆ ಸಹಯೋಗದೊಂದಿಗೆ ಆನ್ಲೈನ್ ಮೂಲಕ ರೈತರೇ ನೇರವಾಗಿ ಮಾವಿನ ಹಣ್ಣನ್ನ ಮಾರಾಟ ಮಾಡಲು ಅವಕಾಶ ಕಲ್ಪಿಸಿತ್ತು. ಆದ್ರೆ ಕೋವಿಡ್ ನಂತರವೂ ಗ್ರಾಹಕ ಮತ್ತು ರೈತರಿಬ್ಬರಿಗೂ ಸಹಕಾರಿಯಾಗುವಂತೆ ಅಂಚೆ ಇಲಾಖೆ ಆನ್ಲೈನ್ ಸಪ್ಲೈ ಮುಂದುವರೆಸಿದೆ. ಇನ್ನು ಈ ವರ್ಷದಲ್ಲೂ ಈಗಾಗಲೇ ರೈತರಿಂದ ಮಾವಿನ ಹಣ್ಣಿನ ಬಾಕ್ಸ್ಗಳನ್ನ ಪಡೆದು ಗ್ರಾಹಕರಿಂದ ಆನ್ಲೈನ್ ಮೂಲಕ ಬಂದ ಆರ್ಡರ್ಗಳನ್ನ ತೆಗೆದುಕೊಂಡು ಕೆಲವೇ ಗಂಟೆಗಳಲ್ಲಿ ಅವರ ಮನೆ ಬಾಗಿಲಿಗೆ ಮಾವಿನ ಹಣ್ಣನ್ನ ತಲುಪಿಸುವ ಕೆಲಸವನ್ನ ಅಂಚೆ ಇಲಾಖೆ ಮಾಡ್ತಿದೆ. ಹೌದು, ಒಂದು ಬಾಕ್ಸ್ 3ರಿಂದ 3.5 ಕೆಜಿ ತೂಕದ ಹಣ್ಣನ್ನ ಹೊಂದಿರುತ್ತದೆ. ಈ ಬಾಕ್ಸ್ ಅನ್ನ 900ರಿಂದ 1000 ರೂಪಾಯಿ ಬೆಲೆಗೆ ರೈತರು ಮಾರಾಟ ಮಾಡ್ತಾರೆ. ಜೊತೆಗೆ ಅಂಚೆ ಕಚೇರಿಯ ಡೆಲಿವರಿ ಚಾರ್ಜ್ ಅನ್ನ ಒಂದು ಬಾಕ್ಸ್ಗೆ 85 ರೂಪಾಯಿಯಂತೆ ರೈತರೇ ಪಾವತಿ ಮಾಡ್ತಾರೆ. ರೈತರು ಹಾಗೂ ಮ್ಯಾಂಗೋ ಬೋರ್ಡ್ ಅವರವರ ವೆಬ್ಸೈಟ್ನಲ್ಲಿ ರೈತರು ಏನೊಂದು ವೆಬ್ಸೈಟ್ ಮಾಡಿದ್ದಾರೆ, ಅದಕ್ಕೆ ಗ್ರಾಹಕರು ಹೋಗಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರೆ ಅವರು ರೈತರು ಬಾಕ್ಸನ್ನು ಮಾಡ್ತಾರೆ. ಒಂದು 3 kg ಅಥವಾ 3.5 kg ಇರುವಂಥ ಬಾಕ್ಸನ್ನು ಮಾಡ್ಕೊಂಡು ನಮ್ಮ GPOಗೆ ತಂದು ಕೊಡ್ತಾರೆ. ನಾವು ಬಿಸ್ನೆಸ್ ಪಾರ್ಸಲ್ಲಿ ಒಂದು 80ರಿಂದ 82 ರೂಪಾಯಿ ಆಗುತ್ತೆ. ಬುಕ್ ಮಾಡಿ ಸೇಮ್ ಡೇ ಬುಕ್ ಮಾಡಿ ನಾವು ಪ್ರೋಸೆಸ್ ಮಾಡಿ ಕಳಿಸ್ಕೊಡ್ತೀವಿ. ನೆಕ್ಸ್ಟ್ ಡೇ ಗ್ರಾಹಕರ ಮನೆ ಬಾಗಿಲಿಗೆ ಹೋಗಿ ನಾವು ಡೆಲಿವರಿ ಮಾಡ್ತೀವಿ. ನಾರ್ಮಲಿ ಒಂದೊಂದು ಬಾಕ್ಸ್ಗೆ ಒಂದೊಂದು ರೇಟು, ಅಂದರೆ ಮಾವಿನ ಹಣ್ಣಿನ ತಳಿಯ ಆಧಾರದ ಮೇಲೆ ಒಂದೊಂದು ರೇಟನ್ನು ಅವ್ರು ಇಟ್ಟಿರ್ತಾರೆ. ಮೇ ಬಿ ಅರೌಂಡ್ 900ರಿಂದ 1000 ರೂಪೀಸು ಚಾರ್ಜ್ ಆಗ್ಬೋದು. ಮತ್ತು ಈ ಪೋಸ್ಟಲ್ ಚಾರ್ಜಸ್ ಏನು ಪೋಸ್ಟೇಜ್ ಇದೆ ಅದನ್ನು ನಮಗೆ ರೈತರೇ ಚಾರ್ಜ್ ಮಾಡಿ ಕೊಡ್ತಾರೆ. ಒಟ್ನಲ್ಲಿ ಕೆಮಿಕಲ್ ಇಲ್ಲದೆ ನೇರವಾಗಿ ರೈತರಿಂದಲೇ ತಾಜಾ ಮಾವಿನ ಹಣ್ಣು ಖರೀದಿ ಮಾಡಿ ಮನೆ ಮಂದಿ ಎಲ್ಲರೂ ಕೂತು ತಿನ್ನಲು ಒಂದೊಳ್ಳೆ ಅವಕಾಶವನ್ನ ಸರ್ಕಾರ ಕಲ್ಪಿಸಿದೆ. ಅಂಗಡಿಯಲ್ಲಿ ಸಿಗುವ ಕೆಮಿಕಲ್ ಯುಕ್ತ ಹಣ್ಣನ್ನ ಮಿತಿ ಮೀರಿದ ಬೆಲೆ ಕೊಟ್ಟು ತಿನ್ನುವ ಬೆಂಗಳೂರಿಗರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಶಾಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.